ನೋಡ ಗಿರ್ಜಿ ಇನ್ಮ್ಯಾಲ ನೀನು ಶಾಂತಕರ್ ಮನಿ ಕಡೆ ಈಗ ಸದ್ಯ ಹೋಗಾಕ ಹೋಗ್ಬೇಡ ರೀ ನಿಮ್ದೇನ್ರಿ ರಾಡಿ ನಾನಾಗೆ ಹೋಗಿ ಏನ್ ಗಟ್ಟಿಗೆ ತಪ್ಕೊಂಡೇನ ನಾನಾಗೆ ಹೋಗಿ ರಾಜಾ ನನ್ನ ರಾಜಾ ಅಂದೆ ನಾನು ನಿಮ್ದೊಂದು ರಾಡಿ ಆತಾಗ ನನಗೇನ್ ಗೊತ್ತು ಅವ್ರಿಗೆ ಹಿಂಗತ್ತ ಅಂತ ಹೇಳಿ ಯಾಕಪ್ಪ ಏನಾತ ಯೋ ಏನಾಗೈತೆ ಗೊತ್ತನವ ಗೌಡ್ರು ತಲೆಗೆ ಹೊಡೆದು ಬಿದ್ದು ಅವರು ಹಿಂದಿನ ಜಲಮ್ದಾಗ ಏನು ಯಾವ ಜಲಮ್ದಾಗ ಯಾರಿಗೆ ಗೊತ್ತವ ರಾಜ ಆಗಿದ್ರಲ್ಲ ಆದವ್ರಿಗೆ ನೆನಪಾಗ್ಬಿಟ್ಟತಿ ತಗೋ ಆ ಜಲಮ್ದಾಗ ಏನ ನಿಮ್ಮವ್ವ ಗೌಡ್ರು ಹೆಂಡತಿ ಆಗಿದ್ಲಂತ ಗಿರಿಜಾಕ್ಷಿ ಪ್ರಿಯೇ ಗಿರಿಜಾಕ್ಷಿ ಅಂತ ಆಮೇಲೆ ಇವ್ರು ಪರಕಾರ ನಳಿನಾಕ್ಷಿ ಅಂತ ಈಗ ನೆನಪಾಗಿ ನಿಂತು ಬಿಟ್ಟಾರ ಹೌದಾ ಹ್ಞೂನವ ಅದಕ್ಕೆ ಈಕಿಗೆ ಹೋಗ್ಬೇಡ ಸದ್ಯ ಅನ್ನಕತ್ತೀನಿ ಮಲ್ಯ ಏನ್ ಬೇ ನಿಂದೊಂದು ರಾಡ ತಗ ನಾನು ಈ ಮೊದ್ಲೇ ಒಣ ಟೆನ್ಷನ್ ನಿಂತೇನಿ ಯಾಕ ಬಾಡೆ ಮಾತಾಡುತ್ತಲೇ ಅಡರ್ಕಂತ ನಾಯಿ ಗತಿ ಬರ್ತೀಯಲ್ಲ ಸೀಳ್ ನಾಯಿ ಹಂಗ ನಂದೇನ್ ರಾವ್ ನಿಂದೇನ್ ರಾವ್ ಅಂತ ಕೇತಿಯಲ್ಲ ನನಗ ರಾವ್ ಎಬ್ಸಿನೇನ್ ನಾನು ಇನ್ನು ಮಾತಾಡಕತ್ತೀನಿ ಆಗಲೇ ನನಗೆ ಹಿಂಗಂತೇನ ಯಾಕ ನಾ ಮಾತಾಡಬಾರ್ದ ನಿನ್ ಕುಟ್ಟ ಕೆರಗಿರು ತಗೋಲೆ ನೆಟ್ಗ ಓ ಅಂತೀಯ ಊರ್ ಹಾಲಕಟ್ಟ ಬಾಡೆ ಹ್ಞೂ ಆತವ ನಂದ ತಪ್ಪಾಗೈತಿ ಈಗ ಏನ್ ಬೇಕು ಹೇಳಿ ನಿನಗ ಹೇಳಕ್ಕೇನೈತಿ ಅಲ್ಲ ನುಚ್ಚು ಕಲಿಗೆ ನುಚ್ಚು ತೊಂಬ ಅಡಿಕೆಯಲ್ಲಿ ಹಾಕೊಂಡಿಲ್ಲ ಬೆಳಗ್ಗೆ ನಾಷ್ಟ ಮಾಡಿದಾಗಿಂದ ಅಂತ ಹೇಳೇನಿ ಮತ್ತೆ ನಿಂದ ನೀ ಎಬ್ಬಿಸ್ಬಿಟ್ಟಿಯಲ್ಲ ಯವ್ವ ಊರಿಗೊಂದು ಹತ್ತಿರ ನಿನಗೊಂದು ಹತ್ತಿರದಲ್ಲಿ ಬೇವ ಆತಾಗ ಇಲ್ಲೇ ನಮ್ದ ರಾವ್ ಎದ್ದತ್ತಾಗ ಏನ್ ಮಾಡ್ಲಿ ಹೇಳು ಅಡಿಕೆಯಲ್ಲಿ ತರ್ಬೇಕಂತ ತರ್ತೇನೆ ತಡಿ ಪುರ್ಸ ತಿಡಿ ಒಟ್ಟು ಹಂಗೆ ಮಾಡ್ಬೇಡ ಸಾಯಕತ್ತೇವಿಲ್ಲ ನಾವ ಅಡಿಕೆಯಲ್ಲಿ ಆದಂತ ಇದಂತ ಖರ್ಚು ಹೆಚ್ಚಾಗ್ಯಾವ ನಾನಂತೂ ಯಾವ್ದಂತ ನಿಭಾಯಿಸ್ಲಿ ಹೇಳಿ ಈಗ ಯಾರಂದ್ರೆ ಈಗ ಕರ್ಚಿಕಾಯಿ ಮಾಡ್ಬೇಕಂತೇಳಿ ನೀನು ಕರ್ಚಿಕಾಯಿ ಮಾಡಕ್ಕೆಲ್ಲ ಏನೇನ್ ಬೇಕು ಸಾಮಾನ್ ತಂದು ಕೊಡಕ್ ನೆನಪಾಕತಿ ನನಗೆ ಇಲ್ಲೇ ಇದು ಅಡಿಕೆ ಸೂಸ್ಲ ಖಾಲಿಯಾಗಿ ತೊಂಬ ಅಂದ್ರೆ ನಿಂಗೆ ನೆನಪಾಗುದಿಲ್ಲ ಹಬ್ಬ ಅಂತ ಹುಣಿವಂತ ಕರ್ಚಿಕಾಯಿ ಮಾಡಕ ನೀ ಅಂದೆನ್ಲೇ ಕರ್ಚಿಕಾಯಿ ಮಾಡ್ಬೇಕಂತೇಳಿ ನಿನಗ ನನಗೊಂದು 100 ರೂಪಾಯಿ ಖರ್ಚು ಮಾಡಕ್ ನಿಮಗೆ ಆಗೋದಿಲ್ಲ ಕರ್ಚಿಕಾಯಿ ಅಂತ ಹೋಳಿಗೆ ಅಂತ ಆದಂತ ಇದಂತೆ ಮಾಡ್ಕೊಂಡು ತಿಂತೀರಿ ನಾನು ಹಲ್ಲಿಗೆ ಬರ್ಲಾರ್ದಂಗೆ ಕರ್ಚಿಕಾಯಿ ಮಾಡ್ಕೊಂಡು ತಿನ್ನಕ್ಕೀಗ ನನಗೆ 100 ರೂಪಾಯಿ ಖರ್ಚು ಮಾಡಕ್ ಆಗೋದಿಲ್ಲ ನಿನಗೆ ಅಡಿಕೆ ತಂದ ಅತ್ತಿಯಾರ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾ ಹೇಳಿಲ್ಲ ಯವ್ವ ದೇವ್ರೆ ನಿಮ್ ಕೊಟ್ಟು ನಾನು ಬಾಯ್ ಕೊಟ್ಟು ಮಾತಾಡೋದಾಗಲ್ಲಪ್ಪ ನೋಡ್ಲಾ ನೀನ್ ಹೇಳ್ತಿ ನಿಮಗ್ ಖರ್ಚು ಮಾಡಕ್ ಆಗಲ್ಲ ಅಂತ ಹೋದ್ಲು ನೋಡ್ಲಾ ನೋಡ್ದೇನ 100 ರೂಪಾಯಿಗೆ ಇಷ್ಟೆಲ್ಲ ಮಾತಾಡ್ಬೇಕು ನೀವು ಅದನ್ನ ಕೇಳಿಸ್ಕೊಂಡು ನಿಮ್ ಕೂಟ ಇರ್ಬೇಕು ಈ ಮನಿ ಒಳಗ ನನಗೆ ಕಿಮ್ಮತ್ ಇಲ್ದಂಗ ಆಗ್ಬಿಟ್ಟತು ಮಾರಾಯ ಬೆಲಿನೇ ಇಲ್ಲ ನನಗ ಈಗ ಹಿಂಗೈತಿ ನಾಳೆ ಕೈಕಾಲು ಸೋತ್ ಕಾಲಕ್ಕೆ ಹಾಸಿಗೆ ಹಿಡಿದು ಬಿದ್ನಿ ಅಂದ್ರೆ ನೀವೇನ್ ನನ್ನ ಸೇವಾ ಮಾಡ್ತೀರ ನೀವು ಸಾಧ್ಯನೇ ಇಲ್ಲ ಮಾಡಾರಲ್ಲ ನೀವು ಸಗಣಿ ತಿನ್ನೋರು ನೀವು ಊರ್ ಸಗಣಿ ತಿನ್ನೋರು ನೀವು ಇವ ಹೊರಗೊಂತಾರ ಆದ್ರೆ ನಮ್ಮ ಅವ್ನ ರಾಡಿ ಮನ್ಯಾಗ ಒಂತಾರ ಒಂದ ತರ ತೊಂಬ ನುಚ್ಚ ನಿನಗೇನ್ 16 ತರ ಹೇಳಿಲ್ಲ ನೋಡ್ದೇನ ಮನ್ಸ ಎಷ್ಟು ಮಾತಾಡ್ತಾರ ಇವ್ರು ಹೆಂಗಿದ್ರು ಮನಿ ದೊಡ್ಡದೈತಿವ ನಿಂದ ಏನ ಮದುವೆ ಈಗ ಹೆಂಗಿದ್ರು ನೀನು ಈಗ ಖುಷಿನ್ ತಗೊಂಡು ಹೋಗಿರ್ತೀಯಲ್ಲ ಈಗ ಗಂಡು ಮನಿಗೆ ನಾನು ಬರ್ತೇನಿವ ನಿಮ್ಮ ಮನ್ಯಾಗ ಇರ್ತೇನೆ ಹೊಸ ದಿನ ಮತ್ತೇನ್ ಮಾಡೋದು ಮೊಮ್ಮಗಳ ಮನೆಗೆ ಹೋಗ್ಬೇಕಲ್ಲ ಈಗ ನಾ ದಿಕ್ಕಿಲ್ಲ ನನಗೆ ಎಲ್ಲಿ ಏನು ಮತ್ ನಮ್ಮ ಮನಿಗೆ ಬರ್ತೀರ ಆತಾಳ ಮತ್ತೆ ಹೊಯ್ಕೊಂಡು ಸತ್ತ ಹೋಗ್ಕಳ ಯವ್ವ ದೇವ್ರೆ ಒಂದ್ಸಲ ಬಂದ ಸಾಕಾಗೈತಿ ಇನ್ನೊಂದ್ಸಲ ಬಂದ್ರೆ ಮುಗಿದೋತ ಅಕ್ಕವ ತಡಿಯವ ಹಾಲು ಬಿಸಿ ಅದಾವ ಇನ್ನು ಅದ ಅಂದೆ ಎಷ್ಟೊತ್ತತ್ಲೆ ಹುಡುಗಿ ಹೊಟ್ಟೆ ಸತನಾಕತ್ತತಿ ಅದಕ್ಕೆ ನನಗೀಗ ಮೊದ್ಲಿ ನಂಗೆ ಎದೆ ಹಾಲು ಕುಡ್ಸಕ್ಕೆ ಆಗೋದಿಲ್ಲವ ಬಿಡಿಸ್ಬೇಕು ಅಂತ ಎಷ್ಟು ಪ್ರಯತ್ನ ಪಡಾಕತ್ತೀನಿ ಬಿಡುನು ಒಳ್ಳು ಅದಕ್ಕೆ ಸುಮ್ಮನೆ ಮ್ಯಾಗಿನ ಹಾಲು ಹಾಕಿದ್ರೆ ಅಕ್ಕಿಗೂ ಹಾಲು ಕುಡ್ದಂಗೆ ಆಕತಿ ಹೌದಿಲ್ಲ ನನಗೂ ತ್ರಾಸ ಆಗೋದಿಲ್ಲ ಅದಕ್ಕೆ ಊಟ ಮಾಡಂದ್ರೆ ಯಾಕೆ ಊಟನೂ ಮಾಡಲಿಲ್ಲ ಹಾಲರ ಹಾಕೊಂಬಂದು ಕೊಡ್ಬೇಕಿಲ್ಲ ಒಂದು ಬಾಟ್ಲಿಗೆ ಅಕ್ಕವ ಹಾಲಿನ ಬಾಟ್ಲಿ ಕೊತ್ತ ಕುದಿಯಾಕತ್ತತಿ ಸುಡ್ತಾ ಐತಿ ತಡಿ ಒಟ್ಟು ಆರಾಕಿಟ್ಟೇನಿ ಒಂದು ಗ್ಲಾಸ್ನ್ಯಾಗ ಹಾಲು ಹುಚ್ಚರು ಶಾಂತಿಲೇ ನಿಂದ ಶಂಕ್ರಿ ಇಕ ಹಾಲಿನ ದಬ್ರಿ ಸುಡಾಕತ್ತಿತ್ತಂದಿಲ್ಲ ಆ ಸುಡು ದಬ್ರಿನ ಫ್ರಿಜ್ನಾಗ ಇಟ್ಬಿಡ್ಬೇಕಿತ್ತು ತಣ್ಣಗ ಆಗ್ಬಿಡ್ತಿತ್ತು ತಡಕಿಲ್ದ ಅದ್ರ ಕೆಲಸನ ಅದಲ್ಲ ಹಂಗ ಮಾಡ್ತೇನೆ ರಿಣಿ ಬಂದೇನ್ ಮಾವ ಚಲೋ ಆತ್ತು ಸರಿ ಮಾವ ಸರಿ ನಾನು ದೌಡ ಫ್ರಿಜ್ನಾಗ ಹಾಲಿನ ಡಬ್ರಿ ಇಡ್ಬೇಕು ಸುಡುದು ಕೇಳಿಸ್ಕೊಂಡೆ ಇಲ್ಲೇ ಬಾಗ್ಲಕ್ ಬರ್ತಾನ ಕೇಳಿಸ್ಕೊಂಡೆ ಸುಡು ಹಾಲಿನ ದಬ್ರಿ ಫ್ರಿಜ್ನಾಗ ಇಟ್ರೆ ಫ್ರಿಜ್ ಗತಿ ಏನಕತಿ ಅದೇನಕತಿ ತಣ್ಣಗ್ ಮಾಡ್ತತಿ ಕಬರ್ಗೇಡಿ ನಮ್ನಿ ಹೊಗೆ ಆಡಾಕತ್ತಿದ್ದು ಸುಡು ಡಬ್ರಿನ ಫ್ರಿಜ್ನಾಗ ಇಡಬಾರ್ದು ಅದರಿಂದ ವಯರ್ ಒಳಗಿರುವಕ್ಕೆಲ್ಲ ಎಫೆಕ್ಟ್ ಆಕೈತಂತ ಯಾಪೆಟ್ಟು ಇಲ್ಲ ಪಪ್ಪರ್ಮೆಂಟು ಇಲ್ಲ ಸುಮ್ಕುಂದ್ರಿ ಇಡೋಗ್ಲೆ ನೀ ಆತಕವ ಆತು ಹಿಂಗಾದ್ರೆ ನಿಮ್ ಕೈಯಾಗ 3 ದಿನ ಬರುದಿಲ್ಲ ಆ ವಾಷಿಂಗ್ ಮಿಷಿನ್ ಡಗಡಗ ಅನ್ನಕತ್ತತಿ ಯಾಕೋ ಅರ್ಬಿ ಹಾಕಿ ಪಿನ್ ಜಂಡು ಬಾಂಬ್ ಬಾಟ್ಲಿ ಏನ್ ಬೇಕಾದನ್ನ ಇಟ್ಟು ಹಾಕ್ತಿರಿ ಮತ್ತೆ ಎಲ್ಲಿ ಬಳಕೆ ಬರ್ಬೇಕು ಅವು ಇದೊಂದು ಫ್ರಿಜ್ ಒಂದು ಹಾರ್ಗೆಡಿಸಿಡ್ರಿ ನಡಿಲಿ ಗೌಡ್ರ ಮನಿಗೆ ಹೋಗ್ಬರೋಣ ನಾ ಈಗ ಹೋಗಿದ್ನಿ ಗೌಡ್ರು ಮಕ್ಕೊಂಡಾರ ಇನ್ನು ಏನೋ ಭಾರಿ ತ್ರಾಸ ಆಗೈತಂತ ಏನಾಗೈತಿ ಬದುಕಂಗಿಲ್ಲ ಹೋಗ್ತಾರ ನಂಗಾರ ನೀನು ಅರಿಷ್ಟ ಬಾಯಿ ಮಣ್ಣಾಲಿ ಏನಾಗೈತಂತ ಗೊತ್ತೇನ ಹೌದಾ ಇಷ್ಟೆಲ್ಲ ಆಗೈತಂತ ಅದಕ್ಕೆ ನಾ ಹೋಗಿದ್ನಿ ಮಕ್ಕೊಂಡಿದ್ರು ಗೌಡ್ರು ಎದ್ದಿನ ಬರ್ತೇನೆ ಶಾಂತಕಾಂತಿ ಬನ್ನಿ ಆಯ್ತದ ಅಡ್ಡಾಡ್ಕೊಂತ ವಾಪಸ್ ಅಯ್ಯೋ ದೇವ್ರೆ ಎಲ್ಲ ಶಾಂತಕನ ಪರಿಸ್ಥಿತಿ ನೋಡಿ ನಕ್ ಇಟ್ಟಾರಂತ ನೋಡು ಹಂಗಾರ ನೋಡ್ಬೇಕಾಗಿದ್ದ ನೋಡೋಣ ಯಾರಿಗೆ ಏನಂತಾರ ಅಂತೇಳಿ ನಿಮಗೇನಂತಾರ ಏನು ಯಾರಿಗ್ ಗೊತ್ತ ಅಯ್ಯೋ ಮಾರಾಯ ಏನಂತಾರ ಏನು ಯಾರಿಗ್ ಗೊತ್ತು ಬಾ ಹೋಗಿ ನೋಡ್ಕೊಂಬರಂಬ ಮುಂದ್ ನಡ್ರಿ ಬಂದೆ ಶಂಕ್ರಿ
ಒಟ್ ಹುಡುಗಿ ತಗೋ, ಒಂಚೂರು ಕೆಲಸ ಐತೆ ಹೊರಗೆ ಬರ್ತೀನಿ. ಆಯ್ತಾಯ್ತಕ್ಕ. ಇನ್ನೂ ಎಷ್ಟು ಉಳಿತು? ಇನ್ನು 16,000 ರೂಪಾಯಿ ಉಳ್ದತ್ರಿ. ಅದನ್ನೇನು ಹಂಗಪ್ಪ ಎಳೀತಿಯಲ್ಲ ಒಂದು ಅಳತಿ ಪಟ್ ಅಂತ ಹೇಳಿ 16,000 ಅಂತೇಳಿ. 16,000 ಉಳ್ದತ್ ಗೊತ್ತನ. ಯಾಕ ನೀವೇನು ಇಲ್ಲೇ ಕುಂತಿರಲ್ಲ, ಇಷ್ಟೊತ್ತ ಅಂಗಡಿಗೆ ಹೋಗಲ್ಲ? ಮೂಲವ್ಯಾಧಿ ಜೋರಾಗೈತೋ ಮರಯ್ಯ, ಅಂಗಡಿಗೆ ಹೋಗಕ್ಕೆ ಆಗವಲ್ತು. ಇವತ್ತೊಂದಿನ ರಜೆ ತಗೊಂಡು ಸುಮ್ಮನಿರು. ಅದು ಎಂತ ಮೂಲವ್ಯಾಧಿ ಏನ ನಿಮಗೆ? ಕೆಲ್ಸಕ್ಕೆ ಹೋಗೋ ಟೈಮ್ನಾಗ ಹೇಳ್ತದ, ಇಲ್ಲಾಂದ್ರೆ ಉಳ್ಕ ಟೈಮ್ನಾಗ ಆರಾಮಾಗಿ ಇರ್ತೀರಿ. ಈಗ ಇನ್ನೂ ಯಾರ್ಯಾರಿಗೆ ಕೊಡ್ತೈತಿ ಬಾಕಿ? ಅಯ್ಯೋ ಕೊಡ್ಬೇಕು, ಸಂಸದ ಒಂದು 25,000 ರೂಪಾಯಿ ಕೊಡ್ಬೇಕು ಇನ್ನು ನಾನು. ಹೌದಾ? ಮೊದ್ಲ 20,000 ರೂಪಾಯಿ ಬರುತ್ತಲೆ ಸೀದಾ ಅಕ್ಕಿದ ಕೊಟ್ಟಿದ್ರು, ಒಬ್ಬಕಿದಾರ ಸಾಲ್ ಬಗ್ಗೆ ಏರಿತಿತ್ತ. ಅಯ್ಯೋ ರೀ, ಹಂಗೆ ಒಬ್ಬರದ್ದು ಹರಿದು ಕುಂತ ಇನ್ನಿದ್ದವ್ರ ಮೈ ಮೇಲೆ ಬೀಳ್ತಾರ. ಅದಕ್ಕೆ ಅವ್ರವ್ರದ್ದು ಆಟ ಕೊಡ್ಬೇಕು ನಾನು. ಅದಕ್ಕೆ ಸಂಸದಂದು ಇನ್ನೂ 25,000 ಕೊಡ್ಬೇಕಲ್ಲ, ಅದ್ರಾಗ ಏನು ಮಾಡ್ತೀನಿ ಈಗ. ಎಷ್ಟು ಕೊಡ್ಲಿ? 10 ಕೊಟ್ಬಿಡು. ಸುಮ್ ಕುಂದ್ರಿ, 10 ಕೊಡ್ಬೇಕಂತ 5 ಕೊಡ್ತೀನಿ, 20 ಕೊಡ್ತೇನೆ ಅಂತ ಹೇಳ್ತೇನೆ. ಹೌದಾ? 11 ಏನು ಮಾಡ್ತಿ ಹಂಗಾರೆ? ಮತ್ತೆ ಯಾರಿಗಾರ ಕೊಡೋದೈತೇನೆ? ಕೊಡ್ಬೇಕನ ಹೋಗಿ? ಮೊದಲ ಒಂದು ಚಲೋದು ಒಂದು 2-3 ಸಾವಿರ ರೂಪಾಯಿ ಚಲೋ ಸೀರೆ ತಗೋತೀನಿ. ಹಬ್ಬಗಳು ಬರಾಕತ್ವ, ಮತ್ತು ಈಗ ಸ್ಟಾರ್ಟ್ ಆತ. ಈಗ ಶಿವರಾತ್ರಿ, ಮನಮ್ಮಿ, ಅದು ಇದು ಅಂತ ಚಾಲು ಆದ್ವು. ಹಬ್ಬಕ್ಕೆ ಏನು ಬೇಡ ನನಗೆ, ನಿಮ್ದೊಂದು ರಾಡಿ ಆತಾಗ. ಅದಕ್ಕೆ ಜಂಪರ್ ಹೊಚ್ಕೊಂಡು ತಯಾರು ಮಾಡ್ಕೊತೀನಿ ಅದನ್ನ ಪಟ. ಏನ ಅರ್ಬಿ ತಗೋತೀಯ? ಅಷ್ಟು ಸೀರದಾವಲ್ಲೇ. ಸುಮ್ನಿರಿ, ಹೆಣ್ಮಕ್ಳಿಗೆ ಎಷ್ಟಿದ್ರು ಕಡಿಮೆನ. ಅದ್ರಾಗ ಬೇರೆ ಮೂಲಿ ಮನಿ ಮುದ್ಕೋಬೇಕಂದು ಅವ್ರ ಮಗಳದ್ದು ಮದುವೆ ಐತಿ ಅವ್ರ ಮನ್ಯಾಗ. ಮತ್ತೆ ಹೋಗ್ಬೇಕಲ್ಲ ನಾನು ಮದ್ವಿಗೆ, ಹೇಳಾಳಕ್ಕೆ ಗೊತ್ತೈತೇನ. ಮತ್ತೆ ಚಂದಾಗಿ ಸೀರೆ ಎಲ್ಲ ಉಟ್ಕೊಂಡು ಹೋಗ್ಬೇಕಲ್ಲ ನಾನು. ನೀವು ಸ್ವಲ್ಪ ಸುಮ್ಮನಿರಿ, ಒಂದು 2-3 ಸಾವಿರ ರೂಪಾಯಿ ಚಲೋ ಸೀರೆ ತಗೋತೇನೆ. ಉಳಿದಿದ್ದು ಮತ್ತೆ ಸಣ್ಣ ಪುಟ್ಟ ಸಂಘಕ್ಕೆಲ್ಲ ಕಟ್ಬೇಕಲ್ಲ, 200 ರೊಕ್ಕ. ಈಗ ಆತಿ ಶುಕ್ರವಾರ, ಇವತ್ತು ಸಂಘದ ಸೇರಿ, ಇವತ್ತು 2,000 ರೂಪಾಯಿ ಅಲ್ಲಿ ಕಟ್ಬೇಕಪ್ಪ. 1,200 ರೂಪಾಯಿ ಒಂದು ಕಡೆ, 800 ಒಂದು ಕಡೆ ಕಟ್ಬೇಕು. ಕಟ್ ಮನಿವಾರ 15 ದಿನದಂತೇಳಿ ಬರೀ 5,000 ರೂಪಾಯಿ ಪಗಾರ ತಂದಿರಿ, ನೆನಪೈತಿಲ್ಲ? ಮತ್ತೆ ಇನ್ನು 5,000 ರೂಪಾಯಿ ಸಾಲ ಮಾಡಿದ್ನಿಲ್ಲ, ಮತ್ತೆ ಆ 5,000 ಕೊಡ್ಬೇಕಲ್ಲ. ಎಲ್ಲಿ 1 ರೂಪಾಯಿ ಕೈಯಾಗ ಉಳಿಯೋದಿಲ್ಲ ನೆಟ್ಟಗೆ. ಆದ್ರೂ ನನ್ನ ಮಗಳು ಒಂದು ದೊಡ್ಡ ಮನೆ ಸೇರಿ ಒಂದು 20,000 ರೂಪಾಯಿ ಒಮ್ಮೆ ಕೊಟ್ಲಲ್ಲ, ಚಲೋ ಆತ್ಬಿಡು. ಫೋನಿಗೆ ಒಂದು 500 ರೂಪಾಯಿದ್ದು ಕರೆನ್ಸಿ ಹಾಕ್ಸ್ಬಿಡ್ರಿ. ಒಂದು 2-3 ತಿಂಗಳಿಗೆ ಬರುವಂಗೆ. ಟಿವಿಗೂ ಕರೆನ್ಸಿ ಹಾಕ್ಸ್ಬಿಡ್ರಿ, ಇಲ್ಲಾಂದ್ರೆ ಒಂದು ಟಿವಿನಾರ ತರೋಣನ್ರಿ, ಇದು ಸರಿ ಇಲ್ಲ. ಅಲ್ಲೇ ಇರು. ಒಂದು 16,000 ರೂಪಾಯಿಗೆ ಎಷ್ಟು ಅಂತ ಹೇಳ್ತೀಯಲ್ಲ? ಸೀರೆ ಅಂತ ಅಲ್ಲಿ ಕೊಡ್ಬೇಕಂತ ಇಲ್ಲಿ ಕೊಡ್ಬೇಕಂತ ರೊಕ್ಕ ಉಳಿತೈತೇನೆ? ಹಂಗಾರೆ ಹಿಂಗೆ ಮಾಡ್ತೇನೆ, ಸಂಸದಾಗ 5,000 ಕೊಟ್ಬಿಡ್ತೇನೆ. ಇನ್ನು ಎಷ್ಟು ಉಳಿತೈತಿ? 11,000 ಉಳಿತೈತಿ. ಒಂದು 3,000 ರೂಪಾಯಿ ನಾನು ಸೀರೆಗೆ ಅಂತ ಇಟ್ಕೋತೇನೆ. ಇನ್ನೆಷ್ಟು ಉಳಿತೈತಿ? 8,000 ರೂಪಾಯಿನ ಉಳಿತೈತಿ. 8,000ದಾಗ 5,000 ರೂಪಾಯಿ ಡೌನ್ಲೋಡ್ ಪೇಮೆಂಟ್ ಅಂತ ಕೊಟ್ಟು ಏನು ಇದು ತೊಗೊಂಬಂದ್ಬಿಡ್ತೇನೆ, ಏನು ಟಿವಿ ತೊಗೊಂಬಂದ್ಬಿಡು ಚಲೋದು. ಮ್ಯಾಗಿಂದ ಉಳಿದಿದ್ದು ಇನ್ನೊಂದು 10-15 ಉಳಿತೈತಲ್ಲ, ಅದನ್ನ ಕಂತಿನಾಗ ಕಟ್ಕೊಂಡು ಹೋದ್ರಾತ. ಹೆಂಗಿದ್ರೆ ನನ್ನ ಮಗಳು ಮತ್ತೆ ಕೊಟ್ಟು ಕಳಿಸ್ತಾಳಲ್ಲ ಅದನ್ನ, ಇಲ್ಲ ನಿಮ್ಮ ಪಗಾರ ಬರ್ತೈತಲ್ಲ ಅದ್ರಾಗ ಕೊಟ್ರ ಅದು ಉಳ್ಕಿದ್ದು ಸಂಘ ಕಟ್ಬಿಡ್ತೇನೆ. ಟಿವಿ ತರ್ತೀಯಾ? ಬಿಡೋ ಮರಾಯಿ, ಅದಕ್ಕೆ ಬೇಕಾಗೈತದ ಟಿವಿ ಪಾವಿ. ತಗ ನೋಡೋರ ಯಾರು ಕುತ್ಕೊಂಡು ಎಲ್ಲಿ ನಿನ್ನ ಕೈಯಾಗಿರೋ ಫೋನ್ನೇ ನೀವು ಒಂದಿಟ್ಟು ಏನಾರ ನೋಡ್ತಿರ್ತೀಯ. ನನಗಂತೂ ಟಿವಿ ನೋಡೋ ಅಭ್ಯಾಸನೇ ಇಲ್ಲ. ನಾನು ಫೋನ್ಯಾಗ ಕರೆನ್ಸಿ ಇರಂಗಿಲ್ಲ, ಏನಿಲ್ಲ. ಹೊರಗೆ ಅಲ್ಲೇ ಇಲ್ಲೇ ಅಂಗಡಿಗೆ ನನ್ನ ಕೆಲ್ಸಕ್ಕೆ ನಾವು ಹೋಗ್ಕನಿ. ಯಾರು ನೋಡ್ಬೇಕಾಗೈತೆ ಅದನ್ನು ಟಿವಿ? ಹುಡುಗಿ ಅಂತೂ ಬಾಜು ಮನೆಗೆ ಹೋಗ್ಕತಿ, ಇದ್ದಿದ್ದು ಟಿವಿ ಕೆಟ್ಟಿದ್ದಕ್ಕೆ. ಬಿಡ ಹೋಲ್ ಬೇಡ. ಅಲ್ರಿ, ನಾಳೆ ಮಗಳು ಹಳೆ ಮನೆಗೆ ಬಂದ್ರಂದ್ರೆ ಟಿವಿ ಇಲ್ಲಾಂದ್ರೆ ಬೇಸರ ಆಗೋದಿಲ್ಲನ್ರಿ ಹಳ್ಯಾರಿಗೆ. ಅದಕ್ಕೆ ಟಿವಿ ತಂದಿಟ್ಬಿಟ್ರೆ ನೋಡ್ಕೊಂಡು ಕುಂದಿರ್ತಾರಲ್ಲ, ಅದಕ್ಕೆ ನಿಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಸುಮ್ಮನಿರ್ರಿ. ನನ್ನ ಮಗಳು ಕದ್ದು ರೊಕ್ಕ ಕೊಟ್ಟಿದ್ದಾರೆ ಎದಕ್ಕೆ? ಮನ್ಯಾಗ ಏನಿಲ್ಲ, ಏನೈತಿ, ಏನು ಬೇಕು ಏನು ಬೇಡ ಎಲ್ಲ ಮಾಡ್ಕೊಲಿ ಅಂತ. ಏನನ ಮರ ನಿಮ್ಮ ಹೆಣ್ಮಕ್ಳಕ್ಕೆ ನಂಗೆ ತಿಳಿಯಂಗಿಲ್ಲ. ನಾನು ಯಾಕ ಮಾವ ಏನೋ ಮೊನ್ನೆ ಕುಡಿದು ಬರೋ ಹೊತ್ನಾಗ ಗಡ್ರದಂಡೆ ಬಿದ್ದುಬಿಟ್ಟನಂತ. ಅದು ಏನೋ ತೆಲಿಗೆ ನೋವಾಗೈತಿ ಏನೋ ಅಂದಂಗೆ ಆತ್ ಸುದ್ದಿ. ಪೂರ ಗೊತ್ತಿಲ್ಲ. ಹೋಗಿ ನೋಡ್ಕೊಂಡ್ರ ಬರ್ತೇನೆ ತಡಿ. ಹೋರಿ ನೋಡ್ಕೊಂಬರೋಗ್ರಿ. ನೀ ಬರ್ತೀನ? ನನಗೇನು ಹರ್ಕತ್ ಬಿದ್ದೈತಿ? ನನ್ನ ಕಷ್ಟ ಅಂದಾಗ ಯಾರು ನನ್ನ ಸಹಾಯಕ್ಕೆ ಬಂದಿಲ್ಲ. ಅವ್ರ ಕಷ್ಟಕ್ಕೆ ನಾ ಯಾಕೆ ಹೋಗೋಲಿ? ಅದು ನನ್ನ ಮಗಳು ಈಗ ಬೇಕಾದಂಗೆಲ್ಲ ಕೊಡುವಂಗದಾಳ. ಹೋಗೋಗ್ರಿ. ಆಯ್ತು ಮರ. ಕೊಡೋದು ಕೊಟ್ಟಿಲ್ಲ ನನ್ನ ಮಗಳು. ಒಂದು 50 ಕೊಟ್ಟಿದ್ರ ಒಂದು ಲೆಕ್ಕಕ್ಕಿತ್ತು ನೋಡ. ಇರಲಿ ಪಾಪ, ಇಷ್ಟ ಸಿಕ್ಕತ್ ಕಾಣ್ತೈತಿ. ಇರಲಿ ನೋಡೋಣ ಮತ್ತೆ ಎಷ್ಟು ಕೊಡ್ತಾಳ. ದೇವ್ರಿ, ನನ್ನ ಮಗಳು ಹಿಂಗೆ ಇಟ್ಟಿರಪ್ಪ. ಅತ್ತಿಯರೇ, ಚಾ ತಗೋರಿ. ಅಷ್ಟು ಸಾದಾ ಸೀದಾ ಚಾ ತಗೋ ಅಂತೀಯಲ್ಲ ನನಗೆ ನೀನು. ನಾನು ಯಾರಂತ ಮಾಡಿ? ರಾಜ ಮಾತೆ, ರಾಜ್ಕುಮಾರ ನನ್ನ ಮಗ. ಅವ್ರವ್ ನಾನು ರಾಜ ಮಾತೆ. ರಾಜಮಾತಿ ಅವರೇ, ತಗೊಳ್ಳಿ ಚಾವನ್ನು ತಗೊಳ್ಳಿ ಅನ್ಬೇಕು ನೀನು. ಅಯ್ಯಯ್ಯ ಅತ್ತಿಯರ, ಅವ್ರೊಬ್ರದ ತಡ್ಕೊಳಕ್ ಆಗೋಲ್ತಿ, ನೀವು ಬೇರೆ ಶುರು ಹಚ್ಕೊಂಡ್ರನ. ಅವ್ರ ಮಾತಿ ತೀರ್ಸಕ ಯಾರಲ್ಲಿ? ಯಾರಿಲ್ಲಿ? ಗಾಡಿ ಮ್ಯಾಗಲ್ಲಿ ಯಾರಿಲ್ಲಿ ಅಂತ ಚಪಾಳಿ ಬಡ್ದು ಅಲ್ಲಿ ಇಲ್ಲಿ ಕರಿಯೋದೇ ಆಗಿರ್ತತಿ. ಅದ್ರಾಗ ನಿಮ್ದು ಬೇರೆ ಆತಾಗ. ತಗೋರಿಪ್ಪ ಅತ್ತಿಯರ, ತೆಲಿ ಕೆಟ್ಟ ಅಂಡಾವರಣ ಆಗಿ ಪುಂಡಿ ಪಲ್ಯ ಆಗೈತಿ. ಆದ್ರೂ ರಾಜನ ಅವ್ವ ನಾನು. ಅಲ್ಲ ರತ್ನಿ, ಹುಡುಗಿಲೆ ಈಗ ಇನ್ನೀದಾಗ ಇಲ್ಲೇ ಆಡಕತ್ತಿದ್ನಿರಿ ಅತ್ತಿಯರ. ಓಗೋ ಅಲ್ಲಿ ಉಂಟ ನೋಡ್ರಿ ಅತ್ತಿಯರ, ಹೊಸಲ ಕಡೆ ದಾಟೆ ಬಿಟ್ನವ ನಿನ್ ಮಗ ಹೊಸಲನ. ನೋಡು ಅವ್ನು ರಾಜ್ಕುಮಾರನ. ಬಾರಪ್ಪ ನೀನು ಹೊಸಲ ದಾಟಿದೆ. ಬಾ, ಇವತ್ತು ನೀನು ಕುಂದ್ರೆ ಶಾರ್ತಿ ಮಾಡ್ತೇವೆ. ಬಾ ಹೊಸಲ ಮ್ಯಾಗ. ಹೊಸಲ ದಾಟಿನವ ರತ್ನ ನಿನ್ ಮಗ. ಅತ್ತಿಯರ, ಇಷ್ಟೊತ್ತಿಗಾಲ ದಾಟಬೇಕಿತ್ತಲ್ಲ, ಇವನ್ ಸ್ವಲ್ಪ ಲೇಟ್ ಆಯ್ತು ನೋಡ್ರಿ.
ಎಲ್ಲಿ ಬಿಟ್ಟೇ ಇಲ್ಲಲ್ಲ ನಾವು, ಹಂಗಾಗಿ ಪಾಪ ಹೋಗಿಲ್ಲ ಅದು. ನಿಂದ್ರ ಕುಕ್ಕನ ತನಗರ ಶಕ್ತಿ ಇಲ್ಲ ಮಕ್ಕಳಾಗ. ಓನಪ್ಪ ಯಾಕ ಬಾರಪ್ಪ ಶಿವಲಿಂಗ, ಬಾ ಕುಂದ್ರ ಬಾ. ಏನಾಗೈತ್ಕ ಮಾವಗ? ಅಯ್ಯೋ ಏನಂತ ಹೇಳಪ್ಪ ಯಪ್ಪ, ಸಾಕಾಗೈತು ನನಗಂತೂ ಜಲಮನ ಬೇಸರ ಆಗೈತಪ್ಪ ಯಪ್ಪ ನಂದಂತ್ರು. ಅಯ್ಯೋ ಕುಡ್ದು ಕಾಸ್ಲಿ ಸುಮ್ಮನೆ ಬರ್ಲಾರ್ದ ಹೋಗಿ ಗಟ್ಟದಾಗ ಉಳ್ಳಾಡಿ ಬಿದ್ದಾರ, ತಲೆ ಹೊಡ್ತು ಬಿದ್ದತದ. ಹೊಡ್ತು ಬಿದ್ದ ಕಾಸ್ಲೆ ನಾ ರಾಜ, ನಾ ಇಂದ್ರ, ನಾ ಚಂದ್ರ ಅಂತೇಳಿ ನಿಂತು ಬಿಟ್ಟಾರ. ನಮಗ ಮನ್ಯಾಗಿದ್ದರಿಗೆ ತಾಲಾಗ ಒಂದೊಂದು ಮಾತಾಡ್ತಾರ. ಏನಾತಕ? ಅಯ್ಯೋ ಅಯ್ಯೋ, ಹುಚ್ಚಿಗೆ ಹಿಡಿತನಕ ಹೆಂಗ? ಯಾಕ ಲಡದುಲಾಟೇನೆ ನನ್ನ ಮಗ್ ಯಾಕೆ ಹುಚ್ಚು ಹಿಡ್ತೈತಿ? ಹುಚ್ಚು ಬಾಡ ಇದ್ದಂಗ ಅದಿಯಲ್ಲ ನೀನು. ಏನೋ ಒಂದ ಸ್ವಲ್ಪ ಮರ್ತಂಗ ಆಗೈತ ಅವಂಗ. ಏನಾತ್ ಗೊತ್ತನ ಅದ? ಹೌದಾ? ನೀನು ಸೇವಕಿ ಅಂತ ರಾಜಮಾತೆ. ಏನಿದು ಬೆಳ್ಳಿ ಒಟದಾಗ ಚಾ ಕುಡಿದ್ಬಿಟ್ಟು ಈ ಒಟದಾಗ ಚಾ ಕುಡಿಯಾಕತ್ತಿರಲ್ರಿ ರಾಜಮಾತೆ ಅವ್ರಿ. ಸಿಂಹಾಸನದ ಮೇಲೆ ಕೂತು ರತ್ನ ವಜ್ರ ವೈಢೂರ್ಯಗಳಿಂದ ಅಲಂಕರಿತಗೊಂಡ ಒಂದು ಸೀರೆ ಉಟ್ಕೊಳ್ಳೋದು ಬಿಟ್ಟು ಈ ತರ ಸಾದಾ ಸೀದಿ ಸೀರೆ ಉಟ್ಕೊಂಡು ನಿಂತು ಬಿಟ್ಟಿರಲ್ಲ. ಆಜು ಬಾಜು ಗಾಳಿ ಹೊಡೆಯೋರು ಇಲ್ಲ? ಏ ಮುಲ್ಲಾ, ನಿನಗೆ ತಗೊಂತ ನಿನ್ ಎಟ್ಟಿಗೆರುವ. ಛೇ ಛೇ ಛೇ, ಅಕಟಕಟ ಎಂತ ಮಾತನಾಡುತ್ತಿರುವಿರಿ ರಾಜಮಾತೆ. ಪಾದರಕ್ಷೆಗಳು ಕಾಲಲ್ಲಿರಬೇಕೆ ಹೊರತು ನಿಮ್ಮ ಬಾಯಲ್ಲಲ್ಲ. ಏ ಇವಂಗ ಯಾಕ ತುಂಬೆ ಬಂದತ್ಲೆ, ಇವಂಗ ಚಪ್ಪಲ್ ತುಂಬಲೇ ಇಲ್ಲ. ಇವ್ ಇಕ್ಕರ್ಸಿ ಬಿಡ್ತಾನ ಒಂದೆರಡು. ಯಾರಲ್ಲಿ? ಚಾಲು ಆತ ಅಲ್ಲಿ ಇಲ್ಲಿ ಗಾಡಿ ಮ್ಯಾಗ ಹಲ್ಲಿ ಅಂತೇಳಿ. ರಾಜಾದಿರಾಜ ಆದ ನಾನು ಭೋಜರಾಜ ಬರುವಾಗ ಬಹುಪರಾಕ್ ಹೇಳಲು ಯಾರೂ ಇಲ್ಲವಲ್ಲ. ಇದೇನಾಗಿದೆ ನನ್ನ ಆಸ್ಥಾನಕ್ಕೆ? ಏ ಸೇವಕಿ, ನೀನೇ ಹೇಳು ಬಹುಪರಾಕ್. ಏನೇ ಬಹುಪರಾಕ ಆಗದಿಲ್ಲ. ರಾಜನ ಆಜ್ಞೆಯನ್ನು ನಿರಾಕರಿಸಿದ ನಿನ್ನನ್ನು ಆನೆಯ ಕಾಲಿನಿಂದ ಕಚಕಚನೆ ತುಳಿಸಿಕೊಳ್ಳಬೇಕು. ಮಾವ, ಏನಾತ್ ಮಾವ? ಓ ಗೂಢಾಚಾರಿ, ನನ್ನ ರಾಜ್ಯದ ಗೂಢಾಚಾರಿ ನೀನು.